ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು 10ನೇ ತರಗತಿ ಗಣಿತ. ಮುಂಬರುವ ಗಣಿತ ಪರೀಕ್ಷೆಯಲ್ಲಿ 3 ಅಂಕದ ಅತಿ ಮುಖ್ಯ ಪ್ರಶ್ನೆಗಳನ್ನು ನಾ ಇಲ್ಲೇ ಈ ಒಂದು ವಿಡಿಯೋದಲ್ಲಿ ಬಿಡಿಸಿ ತೋರಿಸ್ತೇನೆ. ನಿಮ್ಗೆ ಯಾವ್ಯಾವುದಪ್ಪ ಅನ್ನೋದನ್ನು ನೋಡ್ರಿ. ಇಲ್ಲೇ ಒಂದು ಕ್ವಶನ್ ಕೊಟ್ಟಾರೆ. ಏನಪ್ಪ, ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಇದು ಸಂಖ್ಯಾಶಾಸ್ತ್ರದ ಘಟಕದ ಮೇಲಿರುವ ಒಂದು ಪ್ರಶ್ನೆಯಾಗಿದೆ. ಇದರಲ್ಲಿ ಬಹುಲಕ, ಮಧ್ಯಾಂಕ ಮತ್ತು ಸರಾಸರಿ ಕಂಡುಹಿಡಿಯಿರಿ ಅಂತ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಆದ್ದರಿಂದ ಇವತ್ತು ನಾನು ಬಹುಲಕವನ್ನು ಹೆಂಗೆ ಕಂಡುಹಿಡಿಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇನ್ನು ಸರಾಸರಿ ಮತ್ತು ಮಧ್ಯಾಂಕವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡೀನಿ, ಅದನ್ನು ಚೆಕ್ ಮಾಡ್ಕೊರಿ. ಈಗ ವರ್ಗಾಂತರ ಆವೃತ್ತಿ, ಈಗ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಾರ. ಮತ್ತು ಫಸ್ಟ್ ನಾವು ಬಹುಲಕ ಕಂಡುಹಿಡಿಯೋ ಸೂತ್ರವನ್ನು ಒಂದು ಸ್ವಲ್ಪ ನೋಡೋಣ. ಬಹುಲಕ ಇಸ್ಕೊಟ್ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಬ್ರಾಕೆಟ್ ಕ್ಲೋಸ್ ಇಂಟು H. ಇಲ್ಲೇ L ಅಂದರೆ ಏನಪ್ಪ, ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಈಗ ಫಸ್ಟ್ ಬಹುಲಕ ಅಂದರೆ ಕೊಟ್ಟಿರುವಂಥ ಆವೃತ್ತಿಯಲ್ಲಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದಿದೆ ಅನ್ನೋದನ್ನು ಅದಕ್ಕೆ ಬಹುಲಕ ಅಂಥೇಳಿ ನಾವು ಹೇಳ್ಬೋದು. ಅಂದ್ರೆ ಈ ಆವೃತ್ತಿಯಲ್ಲಿ ಹೆಚ್ಚಿನ ಸಂಖ್ಯೆ ಯಾವುದಪ್ಪ, 12. ಆದ್ದರಿಂದ ಇದು ಪೂರ್ಣವನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ ಇದೇನಾಗ್ತೈತಿ, ಎಲ್ ಅಂದರೆ 30 ಯಾಕೆ ಬರ್ಕೊಂಡೇವಿ ಅಂತಂದ್ರೆ ನಾವು ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಇದು ಕೆಳಮಿತಿ ಅಂತಾರ, ಇದಕ್ಕೆ ಮೇಲ್ಮಿತಿ ಅಂತಾರ. ಆದ್ದರಿಂದ ಎಲ್ 30 ಇದು ಬಹುಲಕವಿರೋ ವರ್ಗಾಂತರ, ಹೌದಿಲ್ಲ? ಯಾಕಂದರೆ ಅತಿ ಹೆಚ್ಚಿನ ಸಂಖ್ಯೆಯ ಬಹುಲಕ ಸಂಖ್ಯೆ ಯಾವುದು, 12. ಈ ಎಲ್ಲತ್ರೊಳಗೆ ಬಿಗ್ ನಂಬರ್ ಯಾವುದು, 12. ಅದನ್ನು ಬಹುಲಕವಿರುವ ವರ್ಗಾಂತರ ಅಂತ ತಗೊಂಡಾಗ ಇದೇನಾಗ್ತೈತಿ, F1 ಆಗ್ತೈತಿ. ಅಂದ್ರೆ F1 ಅಂದ್ರೆ ಏನಪ್ಪ ಅಂತಂದ್ರೆ ಬಹುಲಕವಿರೋ ವರ್ಗಾಂತರದ ಆವೃತ್ತಿ ಆಗ್ತೈತಿ. ಆಮೇಲೆ F0 ಅಂತಂದ್ರೆ ಬಹುಲಕವಿರೋ ವರ್ಗಾಂತರದ ಹಿಂದಿನ ಆವೃತ್ತಿ, ಅದಕ್ಕೆ F0 ಅಂತಾರು, ಅದಕ್ಕೆ 4 ಅಂತ ತಗೊಂಡಿನಿ. ಮತ್ತು F2 ಅಂತಂದ್ರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ, ಇದಕ್ಕೆ F2 ಅಂತ ಕರೀತಾರೋ, ಅದಕ್ಕೆ 3 ನಂಬರ್ ಬರ್ಕೊಂಡಿನಿ. H ಅಂದ್ರೆ ವರ್ಗಾಂತರದ ಗಾತ್ರ. ಏನಪ್ಪ, ವರ್ಗಾಂತರದ ಗಾತ್ರ 10 ಯಾಕೆ ಬಂತು ಅಂತಂದ್ರೆ 30 ಮತ್ತು 40ರ ನಡುವಿನ ವರ್ಗಾಂತರದ ಗಾತ್ರ ಎಷ್ಟಪ್ಪ, 10. ಆದ್ದರಿಂದ H ಇಸ್ಕೊಟ್ಟು 10. 40 30 ಕಳೆದ್ರೆ 10 ಹಂಗನೂ ಬರಿಬೋದು, ಅಥವಾ ಇದ್ರ ಎಣಿಸಿದ್ರೆ 10 ಬರ್ತೈತಲ್ಲ, ಆ 10 ಕೂಡ ಬರ್ಕೋಬೋದು. ಆಮೇಲೆ ಇವನ್ನೆಲ್ಲ ನಾವು ಏನು ಮಾಡೋದೀಗ, ಈ ಒಂದು ಸೂತ್ರದಲ್ಲಿ ಹಾಕ್ಕೊಳ್ಳೋದು. ನೋಡ್ರಿಲೆ, ಇನ್ನೊಮ್ಮೆ ಹೇಳ್ತೇನೆ ಬೇಕಾರ. ಎಲ್ಲ 30 ಬರ್ಕೊಂಡೇವಿ, F1 12 ಬರ್ಕೊಂಡೇವಿ, F0 4, F2 3, ಆಮೇಲೆ H ಏನಿದೆ ವರ್ಗಾಂತರದ ಗಾತ್ರ 10. ಈಗ ಆ ಸೂತ್ರದಲ್ಲಿ ಹಾಕಿಕೊಳ್ಳೋಣ. ಬಹುಲಕ ಸೂತ್ರ ಬರ್ಕೊಳ್ಳೋದು, L 30 ಹಾಕೇನಿ ಪ್ಲಸ್ 12 ಮೈನಸ್ 4 ಅಂದ್ರೆ F1 12 ಮೈನಸ್ F0 4 ಡಿವೈಡೆಡ್ ಬೈ 2 ಇಂಟು F1 12 ಬ್ರ್ಯಾಕೆಟ್ನಾಗ ಬರ್ಕೊಳ್ಳೋದನ್ನ ಮೈನಸ್ F0 4 ಮೈನಸ್ F2 3 ಬ್ರ್ಯಾಕೆಟ್ ಕ್ಲೋಸ್ ಇಂಟು H 10. 12 4 ಈ 30 ಹಾಗೆ ಇಟ್ಕೊತ ಬರೋಣ, ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಈ 10 ಹಾಗೆ ಇಡೋಣ, ಮೊದಲು ಬ್ರ್ಯಾಕೆಟ್ನಾಗಿಂದ ಬಿಡಿಸ್ಕೊತ ಬರೋಣ. 12 4 ಕಳೆದ್ರೆ 8 ಅಪಾನ್ 12 24 ಮೈನಸ್ 4 ಮೈನಸ್ 3 ಕೂಡಿಸಿದ್ರೆ ಮೈನಸ್ 7, 24 7 ಕಳೆದ್ರೆ 17 ಗುಂಡ್ಲೆ 10, 10 ಗುಂಡ್ಲೆ 8 80 ಅಪಾನ್ 17. ಈ 10 ಮೇಲಿಂದ ಅಂಶ ಅಷ್ಟೇ, ಇದು ಛೇದದಲ್ಲಿ 1 ಇರ್ತದೆ, ಆದ್ದರಿಂದ 80 ಅಪಾನ್ 17 ಅಷ್ಟೇ ಬರ್ತೈತಿ. ಆಮೇಲೆ 80 ಅಪಾನ್ 17 ಬಂತು. ಈ 80 ಅಪಾನ್ 17 ಭಾಗಾಕಾರ ಮಾಡ್ಕೊಳ್ಳೋದು. 80 ಬಾಗಿಲೆ 17, 17 ನಾಲ್ಕಲೆ 68, 12 ಉಳಿತು. ಪಾಯಿಂಟ್ ತೊಗೊಂಡು 0 ತೊಗೊಂಡ್ವಿ, 120 ಆಯ್ತದ. 17 7 119, 1 ಉಳಿತು. ಆದ್ದರಿಂದ 80 ಅಪಾನ್ 17 ಭಾಗಿಸಿದಾಗ 4.70 ಬಂತು. 30 ಪ್ಲಸ್ 4.70 ಹೆಂಗೆ ಕೂಡಿಸ್ಬೇಕಂತಂದ್ರೆ ನೋಡ್ರಿಲೆ, 30.00 ಇಟ್ಕೊಂಡ 4.70, ಅದಕ್ಕೆ ಏನು ಬಂತು, 34.70 ಕೂಡಿಸಿದಾಗ ಇದು ನಮಗೆ ಏನು ಬಂತು, ಬಹುಲಕ 34.70. ಇದು 3 ಅಂಕದ ಒಂದು ಪ್ರಶ್ನೆ ಆಯಿತು. ಈ ಥರ ನಾವು ಬಹುಲಕವನ್ನು
ಬಿಡಿಸ್ಕೊಳ್ಳೋದು. ಈಸಿ ಇದೆ ಇದು. ಸೂತ್ರ ಮಾತ್ರ ಒಂದಿಟ್ಟು ತಪ್ಪರಿಬಾರ್ದು, ನೆನ್ಪಿಟ್ಕೋಬೇಕು. ಒಮ್ಮೊಮ್ಮೆ ಸೂತ್ರವನ್ನು ಕೂಡ 1 ಮಾರ್ಕ್ಸಲ್ಲಿ ಬಹುಲಕದ ಸೂತ್ರ 1 ಮಾರ್ಕ್ಸಲ್ಲಿ ಕೇಳಿರ್ತಾರೆ, ಅಥವಾ ಎಲ್ ಅಂದರೆ ಏನು, F1 ಅಂದರೆ ಏನು, H ಅಂದರೆ ಏನು ಅಂತಲೂ ಕೂಡ 1 ಅಂಕದಲ್ಲಿ ಕೇಳಬಹುದು. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ ತ್ರಿಭುಜದ ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ ಬರ್ತೈತಿ. ಅದನ್ನು ನೋಡೋನಿಲ್ಲೇ. ತ್ರಿಭುಜ ABC ಒಂದು ಲಂಬಕೋನ ತ್ರಿಭುಜ. ಕೋನ್ BAC = 90 ಡಿಗ್ರಿ ಮತ್ತು AD ಲಂಬ BC ಆದರೆ AB² BC × BD ಎಂದು ತೋರಿಸಿ. ಇಲ್ಲೇ ಚಿತ್ರ ಏನಪ್ಪ, ABC ಒಂದು ಲಂಬಕೋನ ತ್ರಿಭುಜ ಆಗೈತಿ. ಆಮೇಲೆ ಇದನ್ನು ದತ್ತದಲ್ಲಿ ಬರ್ಕೋಬೇಕು. ದತ್ತ ತ್ರಿಭುಜ ABC ಒಂದು ಲಂಬಕೋನ ತ್ರಿಭುಜ, ಮತ್ತು ಕೋನ್ BAC ಅಂದ್ರೆ ಕೋನ್ BAC ಅಂದ್ರೆ ಕೋನ್ A 90 ಡಿಗ್ರಿ. ಆಮೇಲೆ AD ಇದು BCಗೆ ಲಂಬವಾಗಿದೆ. AD ಏನಿದು BCಗೆ ಒಂದು ಲಂಬ ಅಂಥೇಳಿ ಇದನ್ನು ದತ್ತದಲ್ಲಿ ಬರ್ಕೋಬೇಕು. ಏನು ಸಾಧಿಸಬೇಕು ನಾವೀಗ ಅಂತಂದರೆ AB² BC × BD, ಅದನ್ನು ಸಾಧನೀಯ ಅಂಥೇಳಿ ಬರ್ಕೋಬೇಕು. ಸಾಧನೀಯನ AB² BC × BD ಅಂತ ಬರ್ಕೋಬೇಕು. ಆಮೇಲೆ ಸಾಧನೆ, ಈಗ ನಮಗೆ ಇದು ಲಂಬ ಬಂದಾಗ 2 ತ್ರಿಭುಜಗಳು ದೊರೀತಾವೆ ನಮಗೆ. ಅದಕ್ಕೆ ತ್ರಿಭುಜ BAD ಅಂದ್ರೆ BAD ಈ ತ್ರಿಭುಜ ಮತ್ತು ತ್ರಿಭುಜ BAC ಹೋಲ್ ತ್ರಿಭುಜ, ಇದನ್ನು ಪೂರ್ತಿ ಈ ತ್ರಿಭುಜ ಮತ್ತು ಇದು ಪೂರ್ತಿ ತ್ರಿಭುಜವನ್ನು ನಾವೀಗ ಸಾಧನೆ ಮಾಡ್ಲಿಕ್ಕೆ ತಗೋಬೇಕು. ಅದಕ್ಕೆ ಈ ಎರಡಕ್ಕೂ ನೋಡ್ರಿಲೆ, ಈ ತ್ರಿಭುಜಕ್ಕೆ ಮತ್ತು ಈ ತ್ರಿಭುಜಕ್ಕೆ ಆ್ಯಂಗಲ್ B ಸಾಮಾನ್ಯ ಬಾಹು ಆಗ್ತದೆ. ಅದಕ್ಕೆ ಸಾಮಾನ್ಯ ಅಂತ ಬರ್ಕೊಂಡೇನೆ. ಆಮೇಲೆ ಮುಂದೆ ಕೋನ್ D = ಕೋನ್ A = 90 ಡಿಗ್ರಿ ದತ್ತ. ಅಂದ್ರೆ ಆ್ಯಂಗಲ್ D ಇದು 90 ಡಿಗ್ರಿ, ಆ್ಯಂಗಲ್ ಏನು 90 ಡಿಗ್ರಿ. ಆದ್ದರಿಂದ ಇದು ದತ್ತದಲ್ಲಿ ಇದೆ ಅಂಥೇಳಿ. ಆದ್ದರಿಂದ ನಾವು ಏನು ಸಾಧಿಸಿದ್ದೀವಿ ಅಂತಂದ್ರೆ ಇಲ್ಲೇ ತ್ರಿಭುಜ BAD ಸರ್ವಸಮ ತ್ರಿಭುಜ BAC ಸೇಮ್ ಬರ್ಕೊಳ್ತೀವಿ ಎರಡು. ಅದಕ್ಕೆ ನಾವೇನೇ ಎರಡು ಸರ್ವಸಮ ತ್ರಿಭುಜಗಳಾದವು ಅಂಥೇಳಿ. ಇದು ಕೋನ ನಿರ್ಧಾರಕ ಗುಣ ಆಯಿತು. ಅಂದರೆ 2 ಕೋನ ಬಂದುವಲ್ಲ ಇಲ್ಲಿ, ಅದಕ್ಕೆ ಇದು ಕೋನ ನಿರ್ಧಾರಕ ಗುಣವನ್ನು ನಾವಿಲ್ಲಿ ತೋರಿಸ್ಕೋತೀವಿ. ಆದ್ದರಿಂದ ನಾವೇನು ಬರ್ಕೊಳ್ಳೋದಪ್ಪ ಅಂತಂದ್ರೆ BD/AB = BA/BC ಅಂತ ಬರ್ಕೊಂಡ್ವಿ. ಅಂದ್ರೆ BD/AB ಅಂತಂದ್ರೆ ಯಾವುದಪ್ಪ ನೋಡೋಣ ಇಲ್ಲೇ. BD/AB = BA/BC ಅಂಥೇಳಿ ನಾವಿಲ್ಲಿ ಬರ್ಕೊಂಡು, ಈಗ ನಾವೇನು ಸಾಧಿಸಬೇಕಾಗೈತಿ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ BA ಅಥವಾ AB ಎರಡು ಒಂದೇ. AB² = BC × BD ಅಂಥೇಳಿ ನಾವಿಲ್ಲಿ ಸಾಧನೆಯನ್ನು ಮಾಡಿ ತೋರಿಸಿದ್ವಿ. ಈ ಥರ 3 ಅಂಕದ ಪ್ರಶ್ನೆ ಈ ಥರ ನೀವು ಬರೀಬೇಕು. ಇದು ಕೂಡ ಮುಖ್ಯವಾದ ಪ್ರಶ್ನೆಯೇ ಆಗಿದೆ. ಇನ್ನು ಮುಂದಿನ 3 ಅಂಕದ ಇನ್ನೊಂದು ಪ್ರಶ್ನೆಗೆ ಹೋಗೋಣ. ಇದು ಸಂಭವನೀಯತೆ ಪಾಠದ ಒಂದು ಪ್ರಶ್ನೆ. ಇದು ಕೂಡ 3 ಅಂಕದ ಪ್ರಶ್ನೆ ಬರ್ತದೆ. ಸಂಭವನೀಯತೆಯಲ್ಲಿ ಒಂದು 3 ಅಂಕದ ಪ್ರಶ್ನೆ ಬರ್ತೈತಿ. ಅದು ಯಾವ್ದು ನೋಡೋಣ. ಒಂದು ಪೆಟ್ಟಿಗೆಯಲ್ಲಿ 6 ರಿಂದ 70ರವರೆಗೆ ನಮೂದಾಗಿರುವ ಕಾರ್ಡುಗಳಿವೆ. ಅಂದ್ರೆ ಒಂದು ಪೆಟ್ಟಿಗೆಯಲ್ಲಿ 6 ರಿಂದ 70ರವರೆಗೆ ಕಾರ್ಡ್ಗಳದಾವೆ. ಅದಕ್ಕೆ ನಾವು S = ಘನ 6, 7, 8, 9, 10 ಅಪ್ ಟು 70 ತನಕ ಘನವನ್ನು ಬರ್ಕೋಬೇಕು. 6 ರಿಂದ 70 ಬರ್ದೇವನ್ನ N/S = 65. ಇಲ್ಲೇ N/S ಅಂದರೆ ಏನು? S ಅಂದ್ರೆ ಒಂದು ಪ್ರಯೋಗದ ಫಲಿತಾಂಶ ಘನ, ಆ ಘನಕ್ಕೆ ನಾವು S ಅಂತ ಹೇಳ್ತೀವಿ. ಮತ್ತು N/S ಅಂತಂದರೆ ಒಟ್ಟು ಫಲಿತಗಳ ಸಂಖ್ಯೆ. ಟೋಟಲ್ ಒಟ್ಟು ಸಂಖ್ಯೆಗಳು ಎಷ್ಟದಾವಿಲ್ಲೇ 65 ಹೆಂಗೆ ಬಂದು, ಈಗ 1 ರಿಂದ 70 ಅಂದರೆ 70 ಸಂಖ್ಯೆ ಬರ್ತಿದ್ವು, ಹೌದಿಲ್ಲ? ಈಗ ನಾವು 6 ರಿಂದ 70 ಅಂದ್ಕೂಡಲೇ 5 ಲೆಸ್ ಮಾಡಿದ್ರೆ ನಾವು ಅಂದರೆ 6 ರಿಂದ 70 ಎಣಿಸಿದ್ರೆ 65 ಸಂಖ್ಯೆಗಳು ಅದಾವಿಲ್ಲ ಟೋಟಲ್ ಅಂತ. ಮುಂದೆ ಏನು ಕೊಟ್ಟಾರಪ್ಪ, ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾರ್ಡಿನ ಮೇಲೆ ಈ ಕೆಳಗಿನಂತೆ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಏನೇನು ಕಂಡುಹಿಡಿಬೇಕಾ?
ಒಂದನ್ನು ಕಾರ್ಡನ್ನು ನಾವು ಯಾದೃಚ್ಛಿಕವಾಗಿ ತೆಗೆದ್ರೆ ಏನೇನು ಕಂಡುಹಿಡಬೇಕು? ಫಸ್ಟ್ ಒಂದು ಪೂರ್ಣ ವರ್ಗ ಸಂಖ್ಯೆ. ಈ 6ರಿಂದ 70 ಒಳಗೆ ಪೂರ್ಣ ವರ್ಗ ಸಂಖ್ಯೆಗಳನ್ನು ನಾವು ಫಸ್ಟ್ ಬರ್ಕೋಬೇಕು. ಏನಪ್ಪ ಅದ? 1 A ಅಂತ ಇಟ್ಕೊಂಡು ಎ ಅಂದರೆ ಇದು ಘಟನೆ. A 6ರಿಂದ 70 ಪೂರ್ಣ ವರ್ಗ ಸಂಖ್ಯೆಗಳು ಯಾವುದಂದ್ರೆ 9, 16, 25, 3 3 9, 4 4 16 ಇವು ವರ್ಗ ಸಂಖ್ಯೆಗಳು. 5 5 25, 6 6 36, 7 7 49, 8 8 64. 70 ಟೋಟಲ್ ನಮ್ಗೆ 6 ವರ್ಗ ಸಂಖ್ಯೆಗಳು ಸಿಕ್ಕು. ಎನ್ ಆಫ್ ಎ ಅಂತಂದ್ರೆ ಘಟನೆಯನ್ನು ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಎನ್ ಆಫ್ ಎ 6. ಪಿ ಆಫ್ ಎ ಎನ್ ಆಫ್ ಎ ಅಪಾನ್ ಎನ್ ಆಫ್ ಎಸ್. ಇದು ಸಂಭವನೀಯತೆ ಕಂಡುಹಿಡಿಯೋ ಒಂದು ಸೂತ್ರ, ನೆನ್ಪಿಟ್ಕೋಬೇಕು. ಎನ್ ಆಫ್ ಎ ಅಂದ್ರೆ 6 ಡಿವೈಡೆಡ್ ಬೈ 65. ನೆಕ್ಸ್ಟ್ ಎರಡನೇ ಘಟನೆ ಏನು ಕೇಳಿದಾರಪ್ಪ ಅಂತಂದ್ರೆ ನಮಗೆ 5ರಿಂದ ಭಾಗವಾಗುವ ಸಂಖ್ಯೆ. 6ರಿಂದ 70 5ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಕೇಳ್ಯಾರ. ಅದನ್ನ ಬಿ ಅಂತ ಇಟ್ಕೊಂಡು ಇದು ಘಟನೆ. ಬಿ 5ರಿಂದ ಭಾಗವಾಗುವ ಅಂದ್ರೆ 10, 15, 20, 25ರಿಂದ 70 ಬರ್ಕೋಬೇಕು. ಇವೆಟ್ ನಂಬರ್ಸ್ ಅದು. ಎನ್ ಆಫ್ ಬಿ 13 ಸಂಖ್ಯೆಗಳದು. 5ರಿಂದ ಭಾಗವಾಗುವ 6ರಿಂದ 70 ನಡು ಅಷ್ಟ. ಆದ್ರಿಂದ ಪಿ ಆಫ್ ಬಿ ಎನ್ ಆಫ್ ಬಿ ಅಪಾನ್ ಎನ್ ಆಫ್ ಎಸ್. ಇದು ಸೂತ್ರ ನೆನ್ಪಿಟ್ಕೊಂಡ ಹೀಗೆ ಬರಿಬೇಕು. ಎನ್ ಆಫ್ ಬಿ 13 ಅಪಾನ್ 65. ಎನ್ ಆಫ್ ಎಸ್ ಎಷ್ಟೈತಿ? 65. ಒಟ್ಟು ಫಲಿತಗಳ ಸಂಖ್ಯೆ ಎಷ್ಟೈತಿ? 65. 13 1 13, 5 65 ಹೀಗೂ ಬರ್ಕೋಬೋದು. ಮುಂದೆ ಮೂರನೇದು ಏನು ಕೇಳಾರ? ಅವರ 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ ಕೇಳಾರ. 6ರಿಂದ 70 30ರಿಂದ ಕಡಿಮೆ ಇರುವ ಸಂಖ್ಯೆಗಳನ್ನು ಬರ್ಕೋಬೇಕು. ಸಿ ಇದು ಘಟನೆ ಸಿ ಅಂತ ಬರ್ಕೊಳ್ಳೋ ನೀವು. 30ಕ್ಕಿಂತ ಕಡಿಮೆ ಅಂದ್ರೆ ಬೆಸ ಸಂಖ್ಯೆ 6ರಿಂದ ಅಂತಂದ್ರೆ 7 ಬೆಸ ಸಂಖ್ಯೆ ಬರ್ತೈತಿ. 7, 9, 11, 13, 15, 17 ಇವೆಲ್ಲ ಬೆಸ ಸಂಖ್ಯೆಗಳು. 19, 21, 23, 25, 27, 29. 30ಕ್ಕಿಂತ ಕಡಿಮೆ ಕೇಳಾರಲ್ಲ, ಅದಕ್ಕೆ 29 ತನ ಬರ್ದ. ಎನ್ ಆಫ್ ಸಿ 12 ಅದು. ಆದ್ರಿಂದ ಪಿ ಆಫ್ ಸಿ ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇವು 12 ಅಪಾನ್ ಒಟ್ಟು ಫಲಿತಗಳ ಸಂಖ್ಯೆ 65. ಈ ಥರ ನಾವು ಸಂಭವನೀಯತೆ ಲೆಕ್ಕ ಕೊಟ್ಟಾಗ ನಾವು ಈ ಥರ ಲೆಕ್ಕವನ್ನು ಬಿಡಿಸ್ಕೊಳ್ಳೋದು. ಇದು ಕೂಡ 3 ಅಂಕದ ಪ್ರಶ್ನೆಯಾಗಿದೆ. ಹಾಗಾಗಿ ನಾನು 3 ಅಂಕದ 3 ಪ್ರಶ್ನೆಗಳನ್ನು ನಿಮಗಿಲ್ಲೇ ಈ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೇನೆ. ಈ ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ನನ್ನ ಒಂದು ಈ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಭಾಗ 2 3 ಅಂಕದ ಪ್ರಶ್ನೆನೇ ಮುಂದಿನ ಭಾಗದಲ್ಲಿ ನಾನು ಹೇಳ್ಕೊಡ್ತೀನಿ. ಧನ್ಯವಾದಗಳು.